ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಂದರೆ ಅನ್ನದಾನ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಎನ್ನುವ ದಾಸರ ನುಡಿಯಂತೆ ಸುಮಾರು 8-9 ವರ್ಷಗಳ ಅನ್ನದಾನಿಯೊಬ್ಬ ಪ್ರತಿ ಸೋಮವಾರ ಜಗಳೂರಜ್ಜ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅನ್ನದಾಸೋಹದ ಪ್ರಸಾದ ವ್ಯವಸ್ಥೆ ಮಾಡಿಸುತ್ತಿದ್ದು, ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಬರುವಂತಹ 500ರಿಂದ 1000ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಅನ್ನದಾಸೋಹದಲ್ಲಿ ಭಾಗಿಯಾಗುತ್ತಿದ್ದಾರೆ. ಹಾಗಾದ್ರೆ ಆ ಅನ್ನ ದಾಸೋಹಿ ಯಾರು ಗೊತ್ತೇ? ಚಳ್ಳಕೆರೆ ನಗರದ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಟಿ ಮಲ್ಲಿಕಾರ್ಜುನ್ ಇವರೇ ಅನ್ನ ದಾಸೋಹಿಗಳಾಗಿದ್ದಾರೆ. ಪ್ರತಿ ಸೋಮವಾರ ನಗರದ ಹೊರವಲಯದ ಜಗಳೂರಜ್ಜ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅನ್ನ ದಾಸೋಹದ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ತಾನೇ ಮುಂದೆ ನಿಂತು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುತ್ತಾರೆ. ದೇವಸ್ಥಾನಕ್ಕೆ ಶ್ರಾವಣ ಸೋಮವಾರ ಸಮಯದಲ್ಲಿ ಹೆಚ್ಚು ಭಕ್ತರು ಬರ್ತಾರೆ. ಎಷ್ಟೇ ಭಕ್ತರು ಬಂದರೂ ಸಹ ಅನ್ನ ದಾಸೋಹದ ಸೇವೆ ನಿರಂತರವಾಗಿರುತ್ತದೆ. ಈ ಅನ್ನ ದಾಸೋಹ ವ್ಯವಸ್ಥೆಗೆ ಇಲ್ಲಿನ ಮನೋಹರ್ ಹಾಗೂ ಮುದ್ದಮ್ಮ ಪ್ರಸಾದ ತಯಾರು ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿನ ಅನ್ನ ದಾಸೋಹದ ವ್ಯವಸ್ಥೆಯಲ್ಲಿ ಬಿಸಿ ಬಿಸಿ ಪಾಯಸ, ಕಾಳಿನ ಪಲ್ಯ, ಅನ್ನ ಹಾಗೂ ತರಕಾರಿ ಸಾಂಬಾರ್ ಪ್ರತಿ ಸೋಮವಾರ ಮಧ್ಯಾಹ್ನ 12ಕ್ಕೆ ಸಿದ್ಧವಾಗಿರುತ್ತದೆ. ತನ್ನ ಶ್ರದ್ಧಾ ಭಕ್ತಿಯಿಂದ ಭಕ್ತರಿಗೆ ಅನ್ನ ದಾಸೋಹದ ವ್ಯವಸ್ಥೆ ಕಲ್ಪಿಸುವ ಇವರು ಇಲ್ಲಿವರೆಗೂ ಸಹ ಪ್ರಚಾರ ಬಯಸಿ ಬಂದಿಲ್ಲ. ಇಲ್ಲಿವರೆಗೂ ಸಹ ಇವರೇ ಇಲ್ಲಿ ದಾಸೋಹದ ವ್ಯವಸ್ಥೆ ಮಾಡುತ್ತಾರೆ ಎನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಎಲ್ಲರ ಭಕ್ತರಂತೆ ದೇವಸ್ಥಾನಕ್ಕೆ ಬರ್ತಾರೆ, ತಾನೇ ಮುಂದೆ ನಿಂತು ಭಕ್ತರಿಗೆ ಪ್ರಸಾದವನ್ನು ಬಡಿಸುತ್ತಾರೆ ಹಾಗೂ ಭಕ್ತರಂತೆ ಪ್ರಸಾದವನ್ನು ಸೇವಿಸಿ ಇಲ್ಲಿಂದ ಹೋಗುತ್ತಾರೆ ಎನ್ನುತ್ತಾರೆ ಇಲ್ಲಿನ ಭಕ್ತರೊಬ್ಬರು. ಅನ್ನ ದಾಸೋಹದಲ್ಲಿ ದೇವರನ್ನ ಕಾಣುತ್ತಾನೆ ಎನ್ನುತ್ತಾರೆ ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್. ಮಾಡ್ಕೊಂಡ್ ಬಂದಿದ್ರ ಮತ್ತೆ ಅನ್ನ ದಾಸೋಹಕ್ಕೆ ನಿಮ್ಗೆ ಹೇಗೆ ಸ್ಫೂರ್ತಿ ಆಯ್ತು, ಮತ್ತೆ ಯಾವ ರೀತಿ ಮಾಡ್ತೀರಾ, ಮತ್ತೆ ಏನು ಯಾವ ರೀತಿ ಒಂದು ಅನುಕೂಲ ಆಗ್ತಿದೆ? ಈಗ ನಾವು ಪ್ರತಿ ಸೋಮವಾರ ಇಲ್ಲಿ ಎಲ್ಲ ಸಾಮಾನ್ಯ ಬಡ ಕುಟುಂಬ ಮತ್ತು ಆಮೇಲೆ ಕೆಲವು ಅಟ್ಟಿಗಳಿಂದ ಈ ಮಧ್ಯವಳಗಡ್ಡೆ ಏನಿದೆಯಾ ಭಾಳ ಬಡತನದಲ್ಲಿ ಆಮೇಲೆ ಬುಡಕಟ್ಟ ಜನಾಂಗ ಇರೋದ್ರಿಂದ ದೇವಸ್ಥಾನ ಆರಾಧ್ಯ ದೈವ ತಿಳುವಂಥ ಮಹಾಸ್ವಾಮಿಯ ಒಂದು ಭಕ್ತಾದಿಗಳು ಇಲ್ಲಿ ಪ್ರತಿ ಸೋಮವಾರ ಬರ್ತಿರ್ತಾರೆ. ಆಮೇಲೆ ಕಾರ್ತಿಕೋತ್ಸವ ನಡೀತಿರುತ್ತೆ, ಆಮೇಲೆ ಶಿವರಾತ್ರಿ ಇದ್ರಾಗೆ ಜಾತ್ರೆ ನಡೀತದೆ. ಆಮೇಲೆ ಇಲ್ಲಿ ಅನ್ನ ಸಂದರ್ಪಣೆ ಮಾಡೋದು ಭಕ್ತಾದಿಗಳಿಗೆ ಒಂದು ಅನುಕೂಲ ಅಂತಲೇ ಅನ್ಕೊಳ್ತೀವಿ. ಸಾಕಷ್ಟು ಜನ ಭಕ್ತರು ಬರ್ತಾರೆ, ಅವ್ರಿಗೂ ಸಹ ಸಹಕಾರ ಆಗ್ತಿದೆಯಾ? ಸಹಕಾರ ಎಲ್ಲರಿಗೂ ಆಗ್ತಿದೆ. ಇಲ್ಲಿ ವೃದ್ಧರು, ಆಮೇಲೆ ಈ ಹ್ಯಾಂಡಿಕ್ಯಾಪ್ಟ್ಗಳು, ಆಮೇಲೆ ಎಲ್ಲರೂ ಭಕ್ತಾದಿಗಳು ಬರ್ತಾರೆ. ಅದಕ್ಕೋಸ್ಕರ ಅವರು ಒಂದು ಅನ್ನ ಏನೇನು ಮಾಡ್ತಾರೆ? ಪಾಯಸ, ಅನ್ನ ಸಾರು, ಪಲ್ಯ ಎಲ್ಲ ಮಾಡ್ತಾರೆ. ಸ್ವಾಮಿ ಪಾಪ ದೇವ್ರು. ನಿಮ್ಮ ಹೆಸರು? ಪಾಪಮ್ಮ ಸ್ವಾಮಿ. ನೀವು ಎಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ರ? ನಾವು ಅದೇ ಭಾಳ ಮಾಡ್ತೀವಿ. ಮಾಡ್ತಾ ಇದ್ರ. ನೀವೇನು ಕೆಲಸ ಮಾಡ್ತಾ ಇದ್ರಿ? ಕಸ ಮುಸ್ಲಿ, ಕಸ ಹೊಡಿತಾರೆ, ಗುಡಿಯವ್ರು ಏನು ಸೇವೆ ಮಾಡ್ತಾರೆ. ಗುಡಿಯವ್ರು ಕಸ ಹೊಡಿತೀನಿ ಸ್ವಾಮಿ, ಎಲ್ಲ ಇದೆಲ್ಲ ವಾರ ಮಾಡಿ ಹೋಗ್ತೀನಿ. ಮನೆಗೆ ಕಾಪಡ ಬಿಟ್ಟು ಹೋಗ್ತೀನಿ. ಅವರು ಸೇವೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಕೊಡಿಸ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಅವ್ರಿಗೆ ಒಳ್ಳೇದು ಮಾಡಿ, ದೇವ್ರು ಒಳ್ಳೇದು ಮಾಡಿ ಪಾಪ ಎಲ್ಲ ಮಾಡ್ತಾರೆ. ಅವ್ರಿಗೆ 101 ವರ್ಷ 5 ವರ್ಷ ಆಯಸ್ ಕೊಡಲಿ, 3 ಸಾವಿರ ಆಯಸ್ ಕೊಡಲಿ, 105 ವರ್ಷ ಆಯಸ್ ಕೊಡಲಿ, ಹಂಗೆ ಆಗಲಿ, ಹೇಳ್ತೀನಿ ಸ್ವಾಮಿ ಆರೋಗ್ಯ ಕೊಡಲಿ ದೇವರು. ಮಲ್ಲಿಕಾರ್ಜುನ ಮುಂಚೆಯಿಂದ ಪೊಲಿಟಿಕ್ಸ್ಗಿಂತ ಮುಂಚೆನೇ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ಸೇವೆಯನ್ನು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ನಾವು ಅವರೆಲ್ಲ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಇಷ್ಟಂತಲ್ಲ, ಎಷ್ಟು ಜನ ಆದರೂ ಬಂದ್ರೂ ಕೊಡಿಸ್ತಾರೆ. ಅವರು ಅವ್ರ ಶಕ್ತಿ ಮೀರಿ